ಹೂಡಾಬೆ ಗ್ರಾಮದಲ್ಲಿ ರಸ್ತೆ ತಡೆದು ರೈತರಿಂದ ಪ್ರತಿಭಟನೆ. ಸೇಡಂ ತಾಲೂಕಿನ ಮಳಕೆಡ ಗ್ರಾಮದಿಂದ ಹೂಡಾಬಿ ಹಾಗೂ ರಾಜಶ್ರೀ ಸಿಮೆಂಟ್ ಕಂಪನಿಗೆ ತೆರಳುವ ರಸ್ತೆಯಲ್ಲಿ ಬರುವ ಜಮೀನುಗಳಲ್ಲಿ ಕಂಪನಿಗೆ ತೆರಳುವ ಲಾರಿಗಳ ಧೂಳಿನಿಂದ ತೊಗರಿ, ಕಡಲೆ, ಕುಸುಬಿ, ತೊಗರಿ ಸೇರಿದಂತೆ ಹಲವು ಬೆಳೆಗಳು ಹಾನಿಯಾಗಿದ್ದು, ಪರಿಹಾರ ಒದಗಿಸುವಂತೆ ಕೃಷಿ ಇಲಾಖೆ, ಪರಿಸರ ಮಾಲಿನ್ಯ ಹಾಗೂ ರಾಜಶ್ರೀ ಸಿಮೆಂಟ್ ಕಂಪನಿಯವರಿಗೂ ಮನವಿ ಪತ್ರ ಸಲ್ಲಿಸಿ 3 ತಿಂಗಳಾದರೂ ರೈತರಿಗೆ ಮನವಿ ಸ್ಪಂದಿಸುವಲ್ಲಿ ಸರ್ಕಾರಿ ಅಧಿಕಾರಿಗಳು, ಕಂಪನಿಯವರು ವಿಫಲರಾಗಿದ್ದಾರೆ ಎಂದು ಖಂಡಿಸಿ 2 ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ, ಧರಣಿ, ಸತ್ಯಾಗ್ರಹ ನಡೆಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ಪರಿಹಾರ ರೈತರಿಗೆ ವಿತರಿಸುವಂತಹ ಪ್ರಯತ್ನ ಮಾಡುವಂತೆ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿ 1 ವಾರದ ಒಳಗೆ ಪರಿಹಾರ ಹಾಗೂ ರಸ್ತೆ ಸುಧಾರಣೆಗೆ ಮುಂದಾಗದೇ ಇದ್ದಲ್ಲಿ ಮತ್ತೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿ ಭರವಸೆ ನೀಡಿದ ನಂತರ ರೈತರು ಪ್ರತಿಭಟನೆಯಿಂದ ಹಿಂದೆ ಸರಿದರು. ಯಾಕೆ ಮಾಡ್ಲಾಗತ್ರಿ? ಅದ್ರ ಸಲುವಾಗಿ ಯಾಕೆ ಮಾಡ್ಲಾಗ್ತೀವಿ ಒಂದ್ಸರಿ ಇದು ಯಾವಾಗಲೂ ವರ್ಷಾನುಗಟ್ಟಲೆ ಕಂಪ್ನಿ ಗಾಡಿಗಳು ತಿರುಗಾಡ್ತಿರ್ತಾವೆ. ಇಷ್ಟು ಡಸ್ಟ್ ಬೀಳ್ತಿದ್ದಿಲ್ಲ. ಈಗ ಡಸ್ಟ್ ಬಿದ್ದು ಪೂರ ಬೆಳೆಯೆಲ್ಲ ಹಾನಿ ಆಗ್ಯಾವ್ರಿ. ಬೆಳೆ ಹಾನಿಯಲ್ಲಿ ಜನರಿಗೂ ಪೂರ ಕ್ಷಯ ರೋಗ ಮತ್ತು ಕ್ಯಾನ್ಸರ್ ಅಲ್ಲತ್ತವ ಸರ್. ಈಗ ಮೊನ್ನೆ ಆರೋಗ್ಯ ಇಲಾಖೆದವ್ರು ಬಂದು ಹೂಡಾಬಿದಾಗ ಪರೀಕ್ಷೆ ಮಾಡಿ ಪಾಸಿಟಿವ್ ಬಂದವು ಸರ್. ಹರವನ್ನ ಬೆಳೆನೂ ಹಾನಿ ಆಗ್ಯಾವ ಸರ್. ಅದಕ್ಕಾಗಿ ಇದು ನಾವು 3 ತಿಂಗಳಿಂದ ನಾವು DC ಅವರಿಗೆ, AC ಅವರಿಗೆ ಎಲ್ಲರೂ ಮಂದಿ ಕಾಪಿಗಳು ಕೊಡ್ತೀವಿ. ಅದಕ್ಕೇನೇನು ಉತ್ತರ ಬಂದಿಲ್ಲ. ಅದು ಈ ಮೊನ್ನೆನಕರು ಅವ್ರು ಇವರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರಿಗೆ ಬರ್ದಾರ, ಏನೋ ನಿಮ್ಮ ಪರಿಹಾರದನ್ನ ಒದಗಿಸ್ತೀವಿ. ಪರಿಸರದವ್ರು ಏನು ಬರ್ದಾರ, ಅಗ್ರಿಕಲ್ಚರ್ದವ್ರಿಗೆ ಬರ್ದಾರಿ. ಅವ್ರು ಅಗ್ರಿಕಲ್ಚರ್ದು ಏನು ಮಾಡ್ರೆ ರೈತರಿಗೆ ಬರ್ತಾರೆ. ವಿಜ್ಞಾನಿಗಳು ಕರೆಸ್ತಾರೆ ಅಂತ ವಿಜ್ಞಾನಿಗಳು ತಂಡ ಬರಬೇಕಾಗ ನಾವು ರೈತರಿಗೆ ಪರಿಹಾರ ಸಿಗಬೇಕಾಗ. ಆ ರೈತರ ಪರಿಹಾರ ಏನೇನು ಇಲ್ರಿ. ಇದ್ರ ಬಗ್ಗೆದಾಗ ಡಸ್ಟ್ ಬೀಳಕತ್ತದ, ಜನರಿಗೆ ತೊಂದರೆ ಎಲ್ಲ ಆಗ್ತದೆ, ಗಾಡಿ ಹೋಗೋರಿಗೆ ಬರೋರಿಗೆ ತೊಂದರೆ ಎಲ್ಲ ಆಗ್ತದೆ. 5-6 ಮಂದಿ ಆಕ್ಸಿಡೆಂಟ್ ಆಗಿ ದವಾಖಾನೆಗೆ ಬಿದ್ದು ಕಾಲು ಮುರಿದವ. ಒಂದು ನಮೂನೆ ಇಲ್ಲ ಸರಿ. ಡಸ್ಟ್ ನಿಂತ ಬೆಳೆನೂ ಲಾಸ್ ಆಗ್ಯಾವ, ಜನರಿಗೂ ಲಾಸ್, ಎಲ್ಲ ಲಾಸು. ಪೂರ ಕ್ಷಯ ರೋಗ ಮತ್ತು ಕ್ಯಾನ್ಸರ್ ಎಲ್ಲ ಆಗ್ತದೆ ಜನರಿಗೆ. ಈಗ ಯಾರು ಬರೋವರೆಗೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾರು ಬಂದು ನಾವು AC DC ಕೊಟ್ಟಿವಿ ಮತ್ತು ಪರಿಸರದವ್ರಿಗೆ ಕೊಟ್ಟು ಯಾರಿಗೆ ಕರೆಸ್ತೀರಿ ನಮ್ಮ ರೈತರಿಗೆ, ನಮಗೆ, ನಮ್ಮ ಜನರಿಗೆ ಏನು ಸಹಾಯ ಮಾಡ್ತೀರಿ ಮಾಡ್ರಿ. ಅಲ್ಟ್ರಾಟೆಕ್ ಕಂಪ್ನಿಗೆ ಸಂಬಂಧ ಬಿಟ್ಟು ರೋಡ್ ಆದ್ರಿ. ಇದು ಗೌರ್ಮೆಂಟ್ ರೋಡ್ ಅಲ್ಲ. ಇದು ಗೌರ್ಮೆಂಟ್ ಗಾಡಿಗಳು ತಿರುಗಾಡಲ್ಲ ಸರ್. ಯಾವಾಗಲೂ ಅಲ್ಟ್ರಾಟೆಕ್ ಕಂಪ್ನಿ ಲಾರಿಗಳು ತಿರುಗಾಡ್ತಾವೆ. ಲಾರಿಗಳು ನಿಂತು ನಮ್ಮ ಜನರಿಗೆ ಡಸ್ಟ್ ಬರ್ಲಾಗತ್ತದ, ಊರಾಗ ಡಸ್ಟ್ ಬರ್ಲಾಗತ್ತದ, ಬೆಳೆಗಳ ಡಸ್ಟ್ ಬಿದ್ದದ, ಗಾಡಿ ಹೋಗಿ ಬರೋರಿಗೆ ಭಾಳ ತ್ರಾಸ ಆಗತ್ತದ. ಅಲ್ಟ್ರಾಟೆಕ್ ಕಂಪ್ನಿಯೇ ಬರ್ಬೇಕು ಸರ್ ಇದಕ್ಕೆ. ನಾನು ಅಶೋಕ್ ಕುಮಾರ್ ಶೇಲಂತ್ ಅಂತ RTI ಆಕ್ಟಿವಿಸ್ಟ್. ಈ ರಾಜಶ್ರೀ ಸಿಮೆಂಟ್ ಕಂಪ್ನಿ 1980-81ರಲ್ಲಿ 1187 ಎಕರೆ ಜಮೀನು ಖರೀದಿ ಮಾಡಿ, KD ಮುಖಾಂತರ ಖರೀದಿ ಮಾಡಿ ಕಂಪ್ನಿ ಸ್ಥಾಪನೆ ಮಾಡ್ಯದ. ಅಲ್ಲಿಂದ 1187 ಎಕರೆ ಆದ ನಂತರ ಬರ್ತಾ ರೈತರ ಭೂಮಿಗಳು ಕಡಿಮೆ ಮೊತ್ತದಲ್ಲಿ ಖರೀದಿ ಮಾಡಿ ಅವರು ಬಂಡವಾಳಶಾಹಿಗಳು ಏನಂದ್ರೆ ಪೂರ್ತಿ ಪ್ರಾಫಿಟ್ನಲ್ಲಿದ್ದಾರೆ. ಅವರು 45 ವರ್ಷ ಆಯ್ತು ರಾಜಶ್ರೀ ಸಿಮೆಂಟ್ ಕಂಪ್ನಿ ಸ್ಥಾಪನೆಯಾಗಿ. ಒಂದೇ ಒಂದು ರಸ್ತೆ ಅವ್ರ ಗಾಡಿಗಳೇ ಹೋಗ್ತಾವೆ, ಅವ್ರ ಲಾರಿಗಳೇ ಹೋಗ್ತಾವೆ. ಮತ್ತು ಇಲ್ಲಿ ಮಳಕೆಡ ಗ್ರಾಮಸ್ಥರು, ಇಲ್ಲಿ ಹುಡ ಗ್ರಾಮಸ್ಥರು ಮತ್ತು ಇಲ್ಲಿ ನೃಪತುಂಗ ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗ್ತದೆ. ಇಲ್ಲಿ ಏನದ ಡಸ್ಟ್ ನಿಂತು ಮತ್ತು ಅನೇಕ ಗಾಡಿಗಳು, ವಾಹನಗಳು ಓಡಾಟದಿಂದ ಪೂರ್ತಿ ಇಲ್ಲಿ ಏನದ ಬೆಮಾರಿಗಳು ಭಾಳ, ಚರ್ಮ ರೋಗ, ಕ್ಯಾನ್ಸರು, TB ಈ ರೀತಿ ಎಲ್ಲ ಸಾಕಷ್ಟು ರೋಗ ರುಜಿನಗಳು ಎಲ್ಲ ಬರ್ತಾಯಿದ್ದಾವೆ. ಇದ್ರ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ನಾನು 15 ವರ್ಷದಿಂದ ಅವ್ರಿಗೆ ನಾನು ದೂರ ಸಲ್ಲಿಸ್ತಾ ಬಂದಿದ್ದೀನಿ. ನಾನು ಇಲ್ಲಿ ಏನಾದ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಸಿಮೆಂಟು 30 ಕಂಪ್ನಿಗಳು ಬರ್ತಾ ಇದ್ದಾವೆ. ಈಗ ಒಂದ್ರ ಪಕ್ಕದಲ್ಲಿ ಒಂದು ಸಿಮೆಂಟ್ ಕಂಪ್ನಿಗಳು ಬರ್ತಾ ಹೋದ್ರೆ ಜನರ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಾನು ದೂರ ಸಲ್ಲಿಸಿದ್ರು. ಇವೆಲ್ಲ ಏನು ಜನಪ್ರತಿನಿಧಿಗಳಲ್ಲಿ, ಅಧಿಕಾರಿಗಳಲ್ಲಿ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಏನು ಯಾವುದೇ ಒಂದು ನೈತಿಕತೆ ಇಲ್ಲ. ಇವ್ರು ಕೆಲಸ ಮಾಡ್ಲಿಕ್ಕೆ ಇವ್ರು ಏನು ಯಾವುದೇ ನೈತಿಕತೆ ಇಲ್ಲ. ಈ ರೀತಿ ಇವ್ರು ಏನಾದ ಪ್ರತಿಯೊಂದರದಲ್ಲಿ CSR ಅಂತ ಹೇಳ್ತಾರೆ. ಇವರು ಒಂದೇ ಒಂದು ರಾಜಶ್ರೀ ಸಿಮೆಂಟ್ ಕಂಪ್ನಿ 45 ವರ್ಷದಲ್ಲಿ ಇದು ಮೊದಲನೇ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು 45 ವರ್ಷದಲ್ಲಿ ಈ CC ರಸ್ತೆ ಒಂದು ಸುಶಿಕ್ಷಿತವಾಗಿ ಅಕ್ಕಪಕ್ಕದಲ್ಲಿ ಭೂಮಿ ಖರೀದಿ ಮಾಡಿ ಅವ್ರಿಗೆ ಒಳ್ಳೆಯ ಪರಿಹಾರ ಕೊಟ್ಟು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಅದೇ ಇಲ್ಲಿ ಹತ್ತಿರದಲ್ಲೇ ಶ್ರೀ ಸಿಮೆಂಟ್ ಕಂಪ್ನಿ ಇದೆ. ರೈತರಿಂದ ಭೂಮಿ ಖರೀದಿ ಮಾಡಿದ್ದಾರೆ, ಒಳ್ಳೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಇದು 45 ವರ್ಷದಿಂದ ರಾಜಶ್ರೀ ಸಿಮೆಂಟ್ ಕಂಪ್ನಿಯನ್ನು ಬರ್ತಾ ಇದೆ. ಇವರು ಡಸ್ಟ್ ತಿಲ್ಲಿ ಸಾಯಿಲಿ ಅಂತ ಹೇಳ್ತಾರೆ. ಮತ್ತು ಯಾವಾಗಾರ ವರ್ಷಕ್ಕೆ ಒಂದು ಸರ್ತಿ ಬಂದು TB ಮತ್ತು ಯಾವಾಗ ಪ್ಯಾರಾಸೆಟಮಾಲ್ ಗೋಲಿ ತಂದು ಹಂಚಿ ಪುಕ್ಸಟ್ಟೆ ಬಂದು ಹಂಚೋತಾರೆ. ರೋಗ ರುಜಿನ ತರೋನು ಇವರೇ, ಗೋಲಿ ಕೊಡೋರು ಇವರೇ. ಹೀಗಾಗಿ ಏನಾದ 45 ವರ್ಷದಿಂದ ಇದು ಒಂದೇನು CC ರೋಡ್ ಮಾಡ್ತಾ ಇದ್ದಾರೆ. ಮಾಡೋ ಹೊತ್ತಿಗೆ ಇದು ಏನು ಮುಂಜಾಗ್ರತೆ ಕ್ರಮಗಳು ಕೈಗೊಳ್ತಾ ಇಲ್ಲ. ಇದು ಏನಾಗಿದ್ದಾರೆ, ಅದು ಮೈನಸ್ ಡಸ್ಟ್ ತಂದು ಹಾಕ್ತಾ ಇದ್ದಾರೆ. ಅದು ಮತ್ತು ತಿರ್ಗಾ ಉಲ್ಟಾ ಡಸ್ಟ್ ಹೇಳ್ತಾ ಇದೆ. ಅದು ಇವರೇನು ಮುಂಜಾನೆ, ಮಧ್ಯಾಹ್ನ, ಸಂಜೆಗೆ ನೀರು ಹೊಡಿಬೇಕಾಗಿತ್ತು, ನೀರು ಹೊಡಿತಾ ಇಲ್ಲ. ಸಾಕಷ್ಟು ಬಾರಿ ನಮ್ಮ ಮಳಕೆಡ ಗ್ರಾಮಸ್ಥರು ಮತ್ತು ಹೂಡ ಗ್ರಾಮಸ್ಥರು ಮತ್ತು ನೃಪತುಂಗ ಗ್ರಾಮಸ್ಥರು ಎಲ್ಲರೂ ಸೇರಿ ಮತ್ತು ನಾನು 15 ವರ್ಷ ಅಂತ ದೂರ ಕೊಡ್ತಾ ಬಂದಿದ್ರು ಇವ್ರು ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಇದು ಏನು 45 ವರ್ಷದಿಂದ ಏನೋ CC ರೋಡ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನೀರು ಹೊಡಿಬೇಕು. ಇಲ್ಲಿ ಜನರಿಗೆ ಸ್ಪೆಷಲಿ ನೃಪತುಂಗ ಮತ್ತು ಹೂಡ ಗ್ರಾಮಸ್ಥರು ಭಾಳ ತೊಂದರೆ ಅನುಭವಿಸ್ಲತ್ತಾರ. ಡಸ್ಟ್ನಿಂದ ಸಾಕಾಗೋಗ್ಯದ. ಸಾಕಷ್ಟು ಇದು ಏನು ಅಕ್ಕಪಕ್ಕದಲ್ಲಿ, ಏನು ರಸ್ತೆ ಅಕ್ಕಪಕ್ಕದಲ್ಲಿ ಏನು ಬೆಳೆಗಳವ,
ಬೆಳೆಗಳಂತೂ ಪೂರ್ತಿ ಸತ್ಯನಾಶ ಆಗಿ ಹೋಗ್ಯಾವ. ಮೊದಲೇ ನೂರಾರು ಬೇಮಾರಿ ಬಂದು ಭೂಮಿ ಎಲ್ಲ ಹಾಳಾಗೋಗ್ಲತ್ತವ. ಅದರಲ್ಲಿ ಡಸ್ಟ್ ನಿಂತು ಪೂರ್ತಿ ಏನು ಇಳುವರಿ ಅಂತೂ ಭಾಳ ಕಮ್ಮಿ ಆಗ್ಲತ್ತವ. ಇಲ್ಲಿ ಪರಿಸರ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಪತ್ರ ಬರೆದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರ. ರಾಯಚೂರು ಸೈಂಟಿಸ್ಟ್ಗಳಿಗೆ ಕರೆಸ್ಬೇಕು, ಅಲ್ಲಿ ಗುಲ್ಬರ್ಗ ಸೈಂಟಿಸ್ಟ್ಗಳಿಗೆ ಕರೆಸ್ಬೇಕು. ಅದು ಎಲ್ಲ ಬೆಳೆಗಳು ರಾಶಿ ಆಗೋದು, ತೊಗರಿ ರಾಶಿ ಆಗೋದು, ಇಳುವರಿ ಕಮ್ಮಿ ಬಂತು, ಕೆಲವು ಭೂಮಿನೇ ಬೆಳೀಲಿಲ್ಲ. ಈಗ ಅಲ್ಲಿ ಸೈಂಟಿಸ್ಟ್ಗಳು ಬಂದು ಎಲ್ಲಿ ಚೆಕ್ ಮಾಡ್ತಾರೆ, ಭೂಮಿ ಅಂತ ಪೂರ್ತಿ ಹಾಳಾಗೋಗ್ಯದ. ಏನೋ ಭೂಮಿ ಗುಣಮಟ್ಟದ ಅಂತ ಏನೋ ರಿಪೋರ್ಟ್ ಕೊಟ್ಟಿದಾರೆ ಅಂತ ಸುದ್ದಿ ಬಂದದ. ನಾ ಹೇಳೋದೇನಪ್ಪ ಅಂದ್ರೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು. ಇಲ್ಲೆಲ್ಲ ಭೂಮಿ ಅಕ್ಕಪಕ್ಕದ ರಸ್ತೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಭೂಮಿ ಬಿತ್ತನೆ ಮಾಡಿದ್ದಾರೆ, ತೊಗರಿ, ಕುಸುಬಿ, ಜೋಳ, ಕಡ್ಲಿ, ಈಗೇನು ಇಳುವರಿ ಬರೋದಿಲ್ಲ. ಅವ್ರಿಗೆ ಸರಿಯಾದ ಪರಿಹಾರ ಕೊಡಬೇಕು. ಮತ್ತೇನು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ, ರಸ್ತೆ ನಿರ್ಮಾಣ ಮಾಡೋಕ್ಕೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದರೆ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಂಪರಣೆ ಮಾಡಬೇಕು, ಧೂಳು ಏಳಾರ್ದಂಗೆ ನೋಡ್ಕೊಳ್ಬೇಕು. ಮತ್ತು ಗುಣಮಟ್ಟ ಕಾಯ್ಕೊಳ್ಬೇಕು, ಸಿ ರೋಡ್ ಏನಾದ ಗುಣಮಟ್ಟ ಕಾಯ್ಕೊಳ್ಬೇಕು. ಮತ್ತು ಯಾರ ಜಮೀನು ರಸ್ತೆ ಪಕ್ಕದಲ್ಲಿ ಏನಾದ ರೈತರು ಒಂದು ವೇಳೆ ಖರೀದಿ ಮಾಡ್ಬೇಕಾಯ್ತಂದ್ರೆ ಖರೀದಿ ಮಾಡಬೇಕು. ಅವ್ರಿಗೆ ಯಾವ ಸೂಕ್ತ ಪರಿಹಾರ ಕೊಡಬೇಕು. ಒಂದು ವೇಳೆಗೆ ಅದು ರಸ್ತೆಯಲ್ಲಿ ಅವ್ರು ತೊಗೊಳ್ತಾ ಇದ್ದರೆ ಸರ್ವೆ ಮಾಡಿಸಿ, ಸ್ಕೆಚ್ ಮಾಡಿಸಿ, ಅವ್ರ ರೈತರ ಭೂಮಿ ಬರ್ತದ ಬರಲ್ಲ ನೋಡಿ, ಇವೆಲ್ಲ ರೈತರಿಗೆ ಒಕ್ಕಲು ಎಬ್ಬಿಸಬಾರ್ದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಹೆಸರು ನಾನು ಅಶೋಕ್ ಕುಮಾರ್ ಶೀಲವಂತ ಅಂತ RTI ಆಕ್ಟಿವಿಸ್ಟ್, ಮಳಕೇಡ್ ಗ್ರಾಮ. ನಾವು ಹೇಳತ್ತೀವಿ ರೀ, ಇದು ರೋಡ್ ಇಲ್ಲ, ಏನಿಲ್ಲ. ಈಗ ಪೈಲೇದು ಏನಾಗ ದಾರಿ ಇತ್ತು, ದಾರಿದಾಗ ಏನಿತ್ತು ಅಲ್ಲಿ ಪ್ಯಾಸ್ ಮಾಡಿದ್ರು. ಏನು ಏನು ಡಸ್ಟ್ ಬರ್ತದೆ, ಏನು ಬರ್ತಿಲ್ಲ. ಈಗ ಏನಾಗ್ಯದ ಅಂದ್ರೆ ಕಂಕಾರ ಹಾಕಿ ಸಿ ರೋಡ್ ತೊಗೊಂಟಾರ. ಯಾರು ಅವ್ರಿಗೆ ಏನು ಕೊಟ್ಟಿಲ್ಲ, ಬರ್ದವ್ರು ಕೊಟ್ಟದವ್ರು ಏನಿಲ್ಲ, ಯಾರು ಏನು ಮಾಡಿಲ್ಲ ಅವರು. ಈ ಕಂಕಾರ ಹಾಕಿದ ಮೇಲೆ ಇಲ್ಲಿ ಪ್ಲೇಸ್ ಕರೀರಿ, ನಾನು ಹೇಳ್ತೀನಿ. ಹೊಲ್ದಾಗ ಹೋಗಿ ಬರ್ರಿ, ನಾನು ಹೊಲ್ದಾಗ ಅಂತ ಕರೀನಿ, ಸರ್ಕಲ್ಗೆ ಅಂದಿನಿ, ಹಂಸ ಬಂದು ಎಲ್ಲರಿಗೂ ಹೇಳೀನಿ. ಎಲ್ಲರೂ ಹೇಳಿದ್ರು, ಯಾರು ಒಬ್ಬರು ಹೋಗಿಲ್ಲ. ಈಗ ನಾನು ಕರಿವಲ್ಲನೇ ಆದ್ರೆ ನೋಡಿ, ನಮ್ಮ ತೊಗರಿನೇ ಆಗಿಲಿಕ್ಕೆ ಹೋಗ್ಯದ. ವರ್ಷಿಗೆ 60-70 ಚೀಲ ಆಗಿತ್ತು. ಸುತ್ತ ನಾಲ್ಕಳಿಗೆ ನಾನು ಹೊಲ ಏಟು ಬೆಳೆದ್ರೆ ಗೊತ್ತದ. ಈಗ ಅದು ಹೊಲ ಏನೂ ಬೆಳೆದಿಲ್ಲ. ನಾವು ಹೆಂಡ್ರ ಮಕ್ಕಳ ಕಡೆ ಹೋಗ್ಬೇಕು, ನಾವೇನು ಬದುಕಬೇಕು. ನಾವು ರೋಡ್ ಹಾಕ್ಸೋದು, ಈಗ ನಾವು ರೋಡಲ್ಲಿ ಬಂದೇ ಮಾಡೀನಿ. ನಾವು ರೋಡ್ ಹಾಕ್ಸ್ಬೇಕು, ಗೌರ್ಮೆಂಟ್ದವ್ರು ಬರಬೇಕು, ಅಳಿಬೇಕು. ಅದು ಮೊದಲು ಏಟದ ಆಟ ಹಾಯ್ಕೊಂಡು ಹೋಗ್ಬೇಕು. ನಮ್ಮ ಹೊಲದ ಮೇಲೆ ಅಂದು ನಾ ಅಂತೂ ರೋಡ್ ಹಾಕಿಡ್ಸಲ್ಲ. 100 ಚೀಲ ಬೆಳೆ ಹೊಲ ಕೆಲಸ ಆಗಬೇಕು ನಂದು. ಯಾರು ಕೊಡ್ತಾರೇನು? ಅಮಿತ್ ಶಾ ಬರೋದು ಆಯ್ತು, ನೀವು ಎಲ್ಲ ಕೆಲಸ ನಾಳೆಗೆ ಬರ್ತೀವಿ, ಸರ್ಕಲ್ ಬರೋದು ನಾಳೆಗೆ ಮಾಡ್ತೀವಿ, ನಾಡ್ದೇ ಮಾಡ್ತೀವಿ. ಆಯ್ತು, ಒಂದಿನ ಚಾನ್ಸ್ ಕೊಟ್ಟೆವು. ಮರ್ದಿನ ಆ ಕಡೆ ಆದ್ರೆ ಆ ಕಡೆ ಆಗಿಬಿಟ್ರೆ ಕಲಾಸ್. ಯಾರು ಹೊಲ ಯಾರ್ದು ಏನು ಅದು ಏನಾದ, ಆ ಹೊಲ್ದಾಗ ಏನು ಬಿದ್ದದ ಗೊತ್ತಿಲ್ಲ. ಅವ್ರೇನು ನೋಡ್ಬೇಕು? AC-ಗಳೇ DC-ಗಳೇ ಎಲ್ಲರೂ ಬಂದು ನೋಡಿ ಹೋಗ್ಯಾರ ಹಂಗೆ ಹೊಲ ಬಿ. ಕಾಕ ನಿಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಪೂಜಾರಿ ಅದು ನೋಡ್ರಿ. ಈ ವೇಳೆಯಲ್ಲಿ ರೈತರಾದ ಬಸವರಾಜ್ ಪಾಟೀಲ್ ಮಲಖೇಡ, ಶಿವಶರಣಪ್ಪ ಪೂಜಾರಿ, ಭೀಮರಾವ್ ಪಾಟೀಲ್, ಮಾಹಿತಿ ಹಕ್ಕು ಹೋರಾಟಗಾರ ಅಶೋಕ ಶೀಲವಂತ, ರಾಘವೇಂದ್ರ ವಾಲಿಕಾರ್ ಸೇರಿದಂತೆ 2 ಗ್ರಾಮದ ರೈತರು ಪ್ರತಿಭಟಿಸಿದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.